ಹಾಯ್ ಎಲ್ರಿಗೂ ನಮಸ್ಕಾರ. ಸ್ವಲ್ಪ ದಿನ ವರ್ಕೌಟು, ಎಕ್ಸಸೈಸು, ಡಯಟು ಮಾಡೋದು, ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿ ತಿನ್ನೋದು ಯಾರಿದ್ದೀರಾ ಅವ್ರಿಗೆಲ್ಲ ವಿಡಿಯೋ ಡೆಡಿಕೇಟ್ ಆಗುತ್ತೆ. ಯಾಕೆ ಅಂದರೆ ನಾವು ಕೂಡ ಅದೇ ಸ್ಕೂಲವರು, ಅದಕ್ಕೋಸ್ಕರ. ಸೊ ಅಪರೂಪಕ್ಕೊಂದ್ಸಲ ಎಕ್ಸಸೈಸ್ ಮಾಡೋದ್ರಿಂದಾಗಿ ತುಂಬ ಪವರ್ಫುಲ್ಲು, ತುಂಬಾ ರಿಸಲ್ಟ್ ಕೊಡೋವಂಥವನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಯಾವುದಾದ್ರೂ ಈವೆಂಟ್ ಇದೆಯಾ, ಫಂಕ್ಷನ್ ಇದೆಯಾ, ಎಲ್ಲಾದರೂ ಹೋಗಬೇಕಾ, ಡಯಟು ಎಕ್ಸಸೈಸು ಶುರು ಮಾಡೋದು. 15 ಡೇಸು 1 ಮಂತು ಕಂಪಲ್ಸರಿ ಮಾಡೋದು. ಮಸ್ತ್ ರಿಸಲ್ಟ್ ಸಿಗುತ್ತೆ. ಆಮೇಲೆ ಒಂಚೂರು ಟಮ್ಮಿ ಫ್ಲ್ಯಾಟ್ ಆಗಿರುತ್ತೆ, ಒಳ್ಳೆ ಕಾಸ್ಟ್ಯೂಮು ಎಲ್ಲ ಸೂಟ್ ಆಗುತ್ತೆ. ಆಮೇಲೆ ಮತ್ತೆ ಎಲ್ಲ ಇನ್ನೊಂದು ಯಾವುದೋ ಫಂಕ್ಷನ್ ಬರುತ್ತೆ, ಅದು ಚೆನ್ನಾಗಿ ತಿಂದ್ಬಿಡೋದು. ಹಾಗಾಗಿ ನಾನು ಈ ಮಿಸ್ಟೇಕ್ನ ಪದೇ ಪದೇ ಮಾಡ್ತಾನೆ ಇರ್ತೀನಿ. ಆದರೆ ಮತ್ತೆ ಎಕ್ಸಸೈಸ್, ವರ್ಕೌಟ್ ಮಾಡೋದು, ಯೋಗಾಸನಗಳ ಮಾಡೋದನ್ನ ಬಿಡಲ್ಲ. ಈಗ ಮತ್ತದೇ ಪವರ್ಫುಲ್ ಎಕ್ಸಸೈಸ್ಗಳು ಮನೆಯಲ್ಲಿ ಮಾಡೋವಂಥದ್ದು ವಿತೌಟ್ ಎಕ್ವಿಪ್ಮೆಂಟು ಮಾಡ್ತಾಯಿದ್ದೀನಿ. ಲೆಗ್ ರೈಸ್ ಅಂತ ಹೇಳ್ಬೋದು. ನಾವು ಲೆಗ್ ರೈಸ್ನ ತುಂಬ ಥರ ಮಾಡಬಹುದು. ನೀ ಬೆಂಡ್ ಮಾಡಿ ಆ ರೀತಿ ಎಲ್ಲ. ಆವಾಗೇನಾಗುತ್ತೆ, ಲೆಗ್ ರೈಸ್ ಮಾಡಿದಾಗ ಕ್ರಂಚ್ ಆಗುತ್ತೆ ನಮ್ಮ ಒಂದು ಆ್ಯಪ್ಸ್. ಹಾಗಾಗಿ ನಮಗೆ ಒಳ್ಳೆ ವರ್ಕೌಟ್ ಆಗುತ್ತೆ. ಯಾಕೆ ನಾನು ಹಿಂದಕ್ಕೆ ಒಂದು ಕ್ಲ್ಯಾಪ್ ಮಾಡುವಂತಹ ಒಂದು ಎಕ್ಸಸೈಸ್ನ ಪದೇ ಮಾಡ್ತೀನಿ ಅಂದರೆ, ಕುತ್ತಿಗೆ ಹತ್ರ ದಪ್ಪ ಬರುತ್ತೆ ಗೊತ್ತಾ. ಅಂದರೆ ಈ ಶೋಲ್ಡರ್ ಹತ್ರ, ನೆಕ್ ಕೆಳಗೆ ನಾವು ಸರ ಯಾವುದೇ ಹಾಕಿರೂ ಕೆಳಗಡೆಗೆ ಹೋಗುತ್ತೆ. ಅದು ಕೆಲವೊಂದು ಹಾರ್ಮೋನಲ್ಸ್ ಇಂಬ್ಯಾಲೆನ್ಸಿಂದ ಅಥವಾ ನಮ್ಮ ಅನ್ಹೆಲ್ದಿ ಲೈಫ್ ಸ್ಟೈಲಿಂದ ಮತ್ತು ಆ ಪಿಲ್ಲೋಗಳು ಸರಿಯಾಗಿ ಯೂಸ್ ಮಾಡದೇ ಇರೋದ್ರಿಂದ ಆ ರೀತಿ ಆಗುತ್ತೆ. ಬ್ಯಾಕ್ ಕ್ಲ್ಯಾಪ್ ಮಾಡುವಂತಹ ಎಕ್ಸಸೈಸ್ನ ಮಾಡ್ತಾವಾಗ ನಮಗೆ ಈ ಒಂದು ಬ್ಯಾಕಲ್ಲಿರುವಂಥ ಕೊಲೆಸ್ಟ್ರಾಲ್ ಮತ್ತು ಥರ ಒಂದು ಟೈರ್ಗಳು ಬಂದಿರುತ್ತೆ, ಅದು ಸಹ ಕಮ್ಮಿ ಆಗುತ್ತೆ. ಎಸ್ಪೆಷಲಿ ಸ್ಯಾರಿ ಬ್ಲೌಸ್ ಹಾಕೊಂಡಾಗ ನಮಗೆ ತುಂಬ ಚೆನ್ನಾಗಿದ್ದು ಗೊತ್ತಾಗ್ತಾ ಇರುತ್ತೆ. ಮತ್ತು ಎರಡೂ ಕೈನ ಮೇಲೆ ಹಿಡಿದು ಸ್ಟಿಚ್ ಮಾಡಿಕೊಂಡು ವಾಕ್ ಮಾಡೋದ್ರಿಂದ ಹೈಟ್ ಜಾಸ್ತಿ ಆಗುತ್ತೆ. ಮತ್ತು ಆ ಸ್ಟಿಚ್ಚಿಂಗ್ ಹಾಕೋದ್ರಿಂದಾಗಿ ನಮಗೆ ಎಲ್ಲೆಲ್ಲಿ ನೀಟಾಗಿ ಕೊಲೆಸ್ಟ್ರಾಲ್ ಇದೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಬಾಡಿ ಶೇಪ್ ಆಗುತ್ತೆ. ಆಗ ಇನ್ನು ಲೆಗ್ ರೈಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ರೀತಿ ಲೆಗ್ ರೈಸು. ನಾನು ಪದೇ ಮಿರರಲ್ಲಿ ನನ್ನ ನೋಡ್ಕೊತಾ ಇರ್ತೀನಿ. ಸಮ್ಟೈಮ್ಸ್ ತುಂಬ ಫಿಟ್ಟಿಂಗ್ ಇರೋಂತಹ ಬಟ್ಟೆಗಳು ಹಾಕೋತೀನಿ. ಬಿಕಾಸ್ ನಾನು ಯಾಕೆ ಎಲ್ಲಿ ಹೇಗೆ ದಪ್ಪ ಇದ್ದೀನಿ ಅಂತ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ. ಆಮೇಲೆ ನಾನು ದಪ್ಪ ಆದೆ ಅಂದ ತಕ್ಷಣ ಆ ಸೈಜಿನ ಬಟ್ಟೆಗಳನ್ನ ಖಂಡಿತ ಬೈ ಮಾಡಲ್ಲ. ನಾನು ಏನು ಸೈಜ್, ನಂದು ಎಮ್ ಸೈಜು, ಸೊ ನಾನು ಎಮ್ಮೇ ತಗೋತೀನಿ. ಆ್ಯಕ್ಚುಲಿ ನಾನು ಇವಾಗಿರೋದು ಎಲ್ ಸೈಜಲ್ಲಿ, ಬಟ್ ನಾನು ಎಮ್ ಸೈಜೇ ತಗೊಂಡಿರ್ತೀನಿ ಅಥವಾ ತಗೊಳ್ಳೋಕ್ಕೆ ಹೋಗಲ್ಲ. ಹಳೆ ಬಟ್ಟೆಗಳೇ ಯೂಸ್ ಮಾಡ್ತೀನಿ. ಬಿಕಾಸ್ ನಾನು ಮತ್ತೆ ವಾಪಸ್ ಎಮ್ ಸೈಜ್ಗೆ ಬರಬೇಕು. ಎಲ್ ಎಕ್ಸೆಲ್ ಅಂತ ಹೋಗ್ತಾ ಮುಂದೆನೇ ಹೋಗುತ್ತೆ ಅಷ್ಟೇ. ಹಾಗಾಗಿ ನಾವು ಹೆಣ್ಮಕ್ಳು ಹೇಗೆ ಅಂದರೆ, ಒಂದು ಸ್ಟ್ರಾಂಗ್ ಮೋಟಿವ್ ಬೇಕು ನಮಗೆ. ನಾವು ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು ಅಥವಾ ಬಾಡಿನ ಬೆಂಡ್ ಮಾಡಬೇಕು ಅಥವಾ ಫಿಟ್ ಆಗಿರಬೇಕು, ಸಣ್ಣ ಆಗಬೇಕು, ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಆ ಸ್ಟ್ರಾಂಗ್ ಮೋಟಿವ್ನ ನಾವು ಹುಡುಕೋಬೇಕು. ಯಾರೋ ನಮ್ಮನ್ನು ಹೀಯಾಳಿಸ್ಬಹುದು, ಅಥವಾ ಯಾರೋ ದಪ್ಪ ಆಗಿಬಿಟ್ಟೇನೋ ಅನ್ಬೋದು, ಅಥವಾ ಯಾವುದಾದ್ರು ಫಂಕ್ಷನ್ಸ್ ಬರ್ತಾ ಇರ್ಬೋದು. ಎನಿ ರೀಸನ್ ನಾವು ಹುಡುಕೋಬೇಕಷ್ಟೇ. ಚೆನ್ನಾಗಿ ಕಾಣೋದಕ್ಕೋಸ್ಕರ ಮಾತ್ರ ಅಲ್ಲ, ನಾವು ಆರೋಗ್ಯಕರವಾಗಿರೋದಕ್ಕೋಸ್ಕರ ನಾವು ಕೊಲೆಸ್ಟ್ರಾಲ್ ಏನಿರುತ್ತೆ ಅದು ಬಂದ್ ಮಾಡ್ಕೊಳ್ಳೇಬೇಕು. ಯಾಕೆ ಅಂತಂದರೆ ನಮಗೆ ವಯಸ್ಸಾಗ್ತಾ ಇವಾಗ ಹೇಗಿದ್ದೀವಿ ಹಾಗೇ ಇರಲ್ಲ. ನಾನು ತುಂಬ ವೀಡಿಯೋಸ್ ನೋಡ್ತಾ ಇರ್ತೀನಿ. ಅದರಲ್ಲಿ ಅಯ್ಯೋ ಬಿಡು, ಸತ್ತಾಗ ಯಾರೋ 4 ಜನ ಹೊತ್ಕೊಂಡು ಹೋಗ್ತಾರೆ, ಚೆನ್ನಾಗಿರೋವರೆಗೆ ಚೆನ್ನಾಗಿ ತಿನ್ನಬೇಕು ಅಂತ. ಇರೋವರೆಗೆ ನಾವೆಷ್ಟು ಆರೋಗ್ಯಕರವಾಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸತ್ತಾಗ ಯಾರು ಬೇಕಾದರೆ ಹೇಗೆ ಎತ್ಕೊಂಡು ಹೋಗ್ತಾರೋ ನಮಗೆ ಗೊತ್ತಾಗಲ್ಲ. ದಯವಿಟ್ಟು ಆ ರೀತಿ ವೀಡಿಯೋಗಳನ್ನ ನೋಡಿಬಿಟ್ಟು ಮೋಸ ಹೋಗಬೇಡಿ. ಗರ್ಲ್ಸ್ ಎಸ್ಪೆಷಲಿ ಮನೆ ನೋಡ್ಕೋಬೇಕು, ವರ್ಕ್ ಮಾಡಬೇಕು, ಹೊರಗಡೆ ಓಡಾಡಬೇಕು, ತುಂಬ ಇರುತ್ತೆ ಮಾಡಲಿಕ್ಕೆ ಅಥವಾ ನೋಡಲಿಕ್ಕೆ. ನಾವೇನೂ ಮಾಡ್ತಾನೆ. ಎಷ್ಟೋ ಜನಕ್ಕೆ, ನನ್ನ ಎಕ್ಸಾಂಪಲ್ ನಮ್ಮ ಅಮ್ಮನಿಗೆ ಜರ್ನಿ ಮಾಡೋಕ್ಕಾಗಲ್ಲ. ಜರ್ನಿ ಮಾಡಿದರೆ ತುಂಬ ಸುಸ್ತಾಗ್ತಾರೆ. ಅವರೇನು ಎಕ್ಸಸೈಸ್ ಮಾಡಿಲ್ಲ ಅಥವಾ ಅವರೇನು ತುಂಬ ಕೊಲೆಸ್ಟ್ರಾಲ್ ಇದೆ ಅಂತ ಅಲ್ಲ. ಆ ಹವ್ಯಾಸಗಳು, ಅವ್ರು ಅಭ್ಯಾಸ ಮಾಡ್ಕೊಂಬಂದಂತಹ ರೂಢಿಗಳು. ಈ ರೀತಿ ಲೆಗ್ ರೈಸ್ ಮಾಡ್ತಾ ಅದನ್ನು ನೀವು ಕ್ಲ್ಯಾಪ್ ಥರನಾದರೂ ಮಾಡಬಹುದು. ಅಥವಾ ಏನಾಗುತ್ತೆ ಗೊತ್ತಾ, ಮಾಡ್ತಾ ಆ ಬಾಡಿ ನೀಟಾಗಿ ಲಿಫ್ಟ್ ಆಗುತ್ತೆ. ಈಗ ಇದೇನಾಗಿದೆ, ನಾನು ಇವತ್ತು ಮಾಡ್ತಿರೋದು ಫಸ್ಟ್ ಆಫ್ಟರ್ ಒಂದು 3-4 ಮಂತ್ಸ್ ನಂತರ ನಾನು ಎಕ್ಸಸೈಸ್ ಆಗಲಿ ಅಥವಾ ಏನೇ ಆಗಲಿ ಕಂಟಿನ್ಯೂ ಮಾಡ್ತಿರೋದು. ಇದು ಡೇ 1. ಹಾಗಾಗಿ ಏನಾಗ್ತಿದೆ, ನನ್ನ ಬಾಡಿ ನನಗೆ ಅಷ್ಟೊಂದು ಲೆಗ್ ರೈಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ, ಲಿಟಲ್ ಬಿಟ್ ಬೆಂಡ್ ಆಗಿರುತ್ತೆ. ಅಂದರೆ ನಾನು ಏನು ಅಂದ್ಕೊಂಡು ಒಂದು ಇಮ್ಯಾಜಿನೇಷನಲ್ಲಿ ಮಾಡ್ತಾ ಇರ್ತೀನಿ, ಆ ರೀತಿ ನನಗೆ ಸಪೋರ್ಟ್ ಮಾಡಿರಲ್ಲ. ನಾನು ರಿಪೀಟ್ ಅದು ಎಕ್ಸಸೈಸ್ಗಳನ್ನ ಮಾಡ್ತೀನಿ. ನಾವು ಮತ್ತೆ ಹೊಸದು ಮಾಡೋದಕ್ಕಿಂತ ಅದನ್ನೇ ಕೌಂಟ್ಗಳು ಜಾಸ್ತಿ ಮಾಡಬೇಕು. ಎಷ್ಟಾಗುತ್ತೆ ಎಷ್ಟು ಕೌಂಟ್ಸ್ ಜಾಸ್ತಿ ಮಾಡಬೇಕಂದ್ರೆ, ಈಗ ಲೆಗ್ ರೈಸ್ ಮಾಡುವಾಗ ಒಂದು ಕಡೆ ಲೆಗ್ನ ನಾವು 10 ಟೈಮ್ಸ್ ರೈಸ್ ಮಾಡಿದರೆ ಇನ್ನೊಂದು ಸೈಡ್ನ ನಾವು ಮತ್ತೆ 10 ಟೈಮ್ಸ್ ರೈಸ್ ಮಾಡಬೇಕು. ಅದನ್ನು ರಿಪೀಟ್ 3 ಟೈಮ್ಸ್ 4 ಟೈಮ್ಸ್ ಮಾಡಬೇಕು. ಆ ರೀತಿ. ನನಗಂತೂ ಈ ಒಂದು ಹೊಟ್ಟೆ, ಕೈ ಇವೆಲ್ಲ ತುಂಬಾ ದಪ್ಪ ಆಗೋಗಿದೆ.
ನೋಡ್ಕೊಂಡ್ರೆ ಸಣ್ಣ ಆಗಲ್ಲ, ಎಕ್ಸಸೈಸ್ ಮಾಡಿದರೆ ಸಣ್ಣ ಆಗ್ತೀವಿ. ಬಟ್ ನೋಡ್ಕೊತಾ ಇದ್ದರೆ ಅಟ್ಲೀಸ್ಟ್ ಎಲ್ಲೆಲ್ಲಿ ದಪ್ಪ ಆಗಿದ್ದೀವಿ ಅಂತನಾದರೂ ಗೊತ್ತಾಗುತ್ತೆ. ಈಗ ನಾನು ವೃಕ್ಷಾಸನ ಮಾಡ್ತಾಯಿದ್ದೀನಿ. ವೃಕ್ಷಾಸನ ಮಾಡೋದು ಅಷ್ಟೇ ಬಾಡಿನ ಸ್ಟ್ರೆಚ್ ಮಾಡುತ್ತೆ, ಏಕಾಗ್ರತೆ ಜಾಸ್ತಿ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ನಾವು ಕೆಲಸದಲ್ಲಾಗಬಹುದು, ಪ್ರತಿದಿನ ಜೀವನದಲ್ಲಾಗಬಹುದು, ಎಜುಕೇಷನಲ್ಲಾಗಬಹುದು, ಅಥವಾ ವರ್ಕೌಟ್ ಮಾಡಲಿಕ್ಕಾಗ್ಬೋದು. ನಮಗೊಂದು ಕಾನ್ಸಂಟ್ರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕೆಲಸ ಮಾಡ್ತಾಯಿದ್ದೀವಿ ಆ ಕೆಲಸನ 100% ನಾವು ನಮ್ಮ ಒಂದು ಎಫರ್ಟ್ ಹಾಕಿ ಮಾಡಬೇಕಾಗುವಂಥದ್ದು. ವೃಕ್ಷಾಸನ ಮಾಡೋದ್ರಿಂದಾಗಿ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೆ. ಮತ್ತು ಹೈಟ್ ಸಹ ಜಾಸ್ತಿ ಆಗುತ್ತೆ. ಮತ್ತು ಲೆಗ್, ನಮ್ಮದೇನು ಬೇಸ್ಮೆಂಟ್ ಅಂತ ಹೇಳ್ತೀವಿ, ಈಗ ಮನೆ ಕಟ್ಟುವಾಗ ಹೇಗೆ ಫೌಂಡೇಶನ್ ಬೇಸ್ಮೆಂಟ್ ಇಂಪಾರ್ಟೆಂಟು, ನಮ್ಮ ಲೆಗ್ಸು ತುಂಬ ಇಂಪಾರ್ಟೆಂಟು. ನಾವು ಎಲ್ಲಿಗೆ ಹೋಗಬೇಕು ಅಂದರೂ ನಮ್ಮನ್ನು ಕರ್ಕೊಂಡು ಹೋಗೋದು ಅಥವಾ ಮೂವ್ ಮಾಡೋದು ನಮ್ಮ ಲೆಗ್ಸ್ ತುಂಬ ಸ್ಟ್ರಾಂಗ್ ಇರಬೇಕು ಮತ್ತು ಹೆಲ್ತಿಯಾಗಿರಬೇಕು. ಅದಕ್ಕೆ ವೃಕ್ಷಾಸನ ಹೆಲ್ಪ್ ಮಾಡುತ್ತೆ. ಎಷ್ಟಾಗುತ್ತೆ ಅಷ್ಟು ಟೈಮು ನಿಂತರೆ ಒಳ್ಳೆಯದು. ನಿಲ್ಲಕ್ಕಾಗಿಲ್ಲ, ಕಾಲೆಲ್ಲ ಅಳ್ಳಾಡ್ತಿದೆ ಅನ್ನೋ ಟೈಮಲ್ಲಿ ನೀವು ನಿಧಾನಕ್ಕೆ ಆ ಕಾಲನ್ನು ಹಿಡಿದು ಕೆಳಗಡೆ ಇಟ್ಟು ನೀವು ರಿಲೀಫ್ ಆಗಿ ಮತ್ತೆ ಮಾಡಬಹುದು. ಅದು ಬೆಸ್ಟ್ ಆಗುತ್ತೆ. ನನ್ನ ಯಾರೋ ಒಬ್ಬರು ಕೇಳ್ತಾ ಇದ್ರು ಒಂದ್ಸಲ, ನೀವು ನಿಜವಾಗ್ಲೂ ಡೈಲಿ ಎಕ್ಸಸೈಸ್ ಮಾಡ್ತೀರಾ ಇಲ್ಲ ವೀಡಿಯೋಗೋಸ್ಕರ ಮಾಡ್ತೀರಾ ಅಂತ. ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡ್ತಾ ಎಕ್ಸಸೈಸ್ ಮಾಡಿದರೆ ಅಥವಾ ಏನಾದರೂ ಒಂದು ಸ್ಟಾರ್ಟ್ ಮಾಡಿದರೆ ತುಂಬ ಹುಮ್ಮಸ್ಸಿಂದ ಮಾಡ್ತೀನಿ, ಮತ್ತು ಅದನ್ನು ಎವ್ರಿಡೇ ಕಂಟಿನ್ಯೂ ಮಾಡ್ತೀನಿ, ಡಿಸ್ಕಂಟಿನ್ಯೂ ಮಾಡಲ್ಲ. ಹಾಗಾಗಿ ನಾನು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ, ನನ್ನನ್ನು ನಾನು ಮೋಟಿವ್ ಮಾಡ್ಕೊಳ್ಳೋದಕ್ಕೋಸ್ಕರ. ಖಂಡಿತ ಮ್ಯಾಕ್ಸಿಮಮ್ ಟೈಮ್ ಏನಾಗುತ್ತೆ ಗೊತ್ತಾ, ವೀಡಿಯೋಗೋಸ್ಕರ ಅಂತ ಎಕ್ಸಸೈಸ್ ಮಾಡ್ತೀನಿ, ಅಥವಾ ಎಕ್ಸಸೈಸ್ ಮಾಡೋವಾಗಷ್ಟೇ ವೀಡಿಯೋ ಮಾಡಿರ್ತೀನಿ. ಆವಾಗ ನನಗೆ ಮತ್ತೆ ಮಾಡಬೇಕು ಅನ್ನೋ ಮೋಟಿವ್ ಸಿಗುತ್ತೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಸಣ್ಣ ಆಗ್ತೀನಿ ಅಂತ ಹೇಳಿದ್ದೀನಿ, ಅಥವಾ ಈಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಎಲ್ಲ ಅನ್ನಿಸ್ತಿರುತ್ತೆ. ಬಟ್ ನಾವು ಯಾವುದಕ್ಕೋಸ್ಕರ ಎಕ್ಸಸೈಸ್ ಮಾಡಿದ್ರೂ ಸಹ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ರವಿ ಬೆಳಗೆರೆಯವರು ಒಂದು ಕಡೆ ಹೇಳ್ತಾರೆ, ಗೊತ್ತಿಲ್ಲದೇ ಮಾತ್ರೆ ಕುಡಿದ್ರೆ ಕಾಯಿಲೆ ಹುಷಾರಾಗಲ್ವಾ ಅಂತ ಒಂದು ಹೆಡ್ಲೈನ್ಸಲ್ಲಿ ಒಂದು ಆರ್ಟಿಕಲ್ ಬರೀತಾರೆ. ಅದು ಆರ್ಟಿಕಲ್ ಕಂಟೆಂಟ್ ಆ್ಯಕ್ಚುಲಿ ಬೇರೆ ಇದೆ. ಅಂದರೆ ನಮಗೆ ಗೊತ್ತಿಲ್ಲದೇನೇನೋ ನಾವು ಎಕ್ಸಸೈಸ್ ಮಾಡ್ಬೋದು. ರೀಸನ್ ಏನೇ ಆಗಿರಬಹುದು. ಒಂದೊಂದ್ಸಲ ಸ್ಕೂಲಲ್ಲಿ ಫೋರ್ಸ್ಫುಲಿ ಮಾಡಿಸಿರ್ತಾರೆ, ನಮಗೆ ಎಕ್ಸಸೈಸ್ ಮಾಡೋಕ್ಕೆ ಇಷ್ಟನೇ ಇರಲ್ಲ, ನಮ್ಮ PT ಸರ್ ಮಾಡಿಸಿರ್ತಾರೆ. ಮತ್ತು ಇನ್ನೊಂದು, ಮಕ್ಕಳಿಗೆ ಕಿವಿ ಹಿಡಿದು ಕೆಳಗಡೆ ಬಗ್ಗಿಸ್ತಾರಲ್ಲ, ಅದು ನಾವು ಫಸ್ಟು ಪನಿಷ್ಮೆಂಟ್ ಅನ್ಕೊತಾ ಇದ್ವಿ, ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅನ್ನೋದು ಸಹ ಗೊತ್ತಿರಲಿಲ್ಲ. ಬಟ್ ಈಗ ಅರ್ಥ ಆಗ್ತಾಯಿದೆ, ಅದರಿಂದ ಬುದ್ಧಿವಂತಿಕೆ ಮತ್ತು ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ. ಪ್ರತಿ ಯೋಗಾಸನದ್ದು ಮಧ್ಯೆ ಎಕ್ಸಸೈಸ್ಗೂ ಮಧ್ಯೆ ಬ್ರೇಕ್ ತಗೊಳ್ಳಿ. ಒಂದೊಂದು ಸಿಟ್ಟಿಂಗ್ಗಳಾದಮೇಲೆ ಅದನ್ನು ಬ್ರೇಕ್ ತಗೊಂಡು ಕಂಟಿನ್ಯೂ ಮಾಡಿ. ಇದನ್ನು ಅಷ್ಟೇ, ನಾನು ನನ್ನ ಹೊಟ್ಟೆಯ ಸೈಡ್ ಭಾಗ ಇದೆಯಲ್ಲ, ಆ ಒಂದು ಸೈಡ್ ಪೂರ್ತಿ ಒಂದು ಕಡೆ ಕ್ರಂಚ್ ಆದರೆ ಇನ್ನೊಂದು ಕಡೆ ಸ್ಟ್ರೆಚ್ ಆಗುತ್ತೆ. ಇದನ್ನಂತೂ ಮ್ಯಾಕ್ಸಿಮಮ್ ಮಾಡಿದರೆ ಒಳ್ಳೆಯದು. ಈ ಸೈಡ್ಸ್ ಎಲ್ಲ ಯಾರಿಗೆ ಜಾಸ್ತಿ ದಪ್ಪ ಇರುತ್ತೆ ಅವ್ರಿಗೆ, ನನಗಂತೂ ಸೈಡ್ಸ್ ತುಂಬಾ ಜಾಸ್ತಿ ದಪ್ಪ ಆಗೋಗಿದೆ. ಈ ವಿಡಿಯೋದಲ್ಲಿರೋಷ್ಟು ನಾನೇನು ಸಣ್ಣ ಇಲ್ಲ, ಆ ಕಾಸ್ಟ್ಯೂಮಿಂದ ಕಾಣಿಸ್ತಾ ಇದ್ದೀನಿ ಅಷ್ಟೇ, ನಾನು ಇನ್ನೂ ತುಂಬ ದಪ್ಪ ಆಗಿದ್ದೀನಿ. ಸೊ ಹಾಗಾಗಿ ನಮಗೆ ಸಂಪೂರ್ಣ ಆ ಸೈಡ್ಗಳು ಸ್ಟಿಚ್ ಆಗುತ್ತೆ. ಮ್ಯಾಕ್ಸಿಮಮ್ ಇದೊಂದು ಮಾಡಬಹುದು, ನನಗೆ ಎಫೆಕ್ಟಿವ್ ಅಂತ ಅನಿಸಿದೆ. ದೆನ್ ಇದಾದಮೇಲೆ ಬಿಫೋರ್ ಮಾಡಿದ್ದು ಯೋಗಾಸನ ಬಂದು ಸ್ಟ್ಯಾಂಡಿಂಗ್ ಯೋಗಾಸನದಲ್ಲಿ ಅದು ಒಂದು. ಇವಾಗ ಮಾಡ್ತಾ ಇರೋದು ನಟರಾಜಾಸನ. ಇದನ್ನು ಸಹ ಸ್ಟ್ರೆಚಿಂಗಲ್ಲೇ ಬರುತ್ತೆ. ಇವತ್ತು ಮಾಡಿರೋ ಪ್ರತಿಯೊಂದು ಸಹ ಮೇಲ್ಭಾಗ ಅಂದರೆ ಅಪ್ಪರ್ ಬಾಡಿ ವರ್ಕೌಟ್ ಆಗೋವಂಥದ್ದು ಎಕ್ಸಸೈಸ್ಗಳು. ಸೊ ನೀವು ಇದನ್ನು ಕಂಟಿನ್ಯೂ ಮಾಡ್ಬೋದು. ಮತ್ತು ನಮ್ಮ ಗರ್ಲ್ಸ್ಗೆ ಒಂದು ಶೇಪ್ ಅನ್ನೋದಿರುತ್ತೆ. ಇದು ಒಂದು ಲೇಡೀಸ್ ಬಾಡಿ ಅಂದರೆ ಆ ಬಾಡಿಗೆ ಆ ಪರ್ಫೆಕ್ಟ್ ಶೇಪ್ನ ಕೊಡುತ್ತೆ. ನಮಗೆ ಎಲ್ಲಿ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಇದೆ ಅದನ್ನು ಬರ್ನ್ ಮಾಡಿ ಆ ಒಂದು ಶೇಪ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಕ್ಚುಲಿ ನಮ್ಮನ್ನು ನಾವು ತುಂಬಾ ಅಬ್ಸರ್ವ್ ಮಾಡ್ಕೋಬೇಕು. ಏನೇ ವಿಷಯಕ್ಕೆ ದಪ್ಪ ಆಗ್ಬೋದು, ಮನಸ್ಸು ಮಾಡಿದರೆ ನಾವು ಸಣ್ಣ ಆಗ್ಬೋದು, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ಬೋದು, ಎಲ್ಲನೂ ಸಹ ಸರಿ ಮಾಡ್ಬೋದು. ಅಥವಾ ಎಕ್ಸಸೈಸ್ ಮಾಡೋದ್ರಿಂದ ತಂತಾನೇ ಅನಾರೋಗ್ಯನೂ ಸಹ ಆರೋಗ್ಯಕರವಾಗಿ ಬದಲಾಗುತ್ತೆ. ನಾವು ಅಂದರೆ ಹೆಲ್ದಿ ಆಗ್ಬೋದು. ಸೊ ಫುಡ್ಡು ಮೇಯ್ನ್ ಇಂಪಾರ್ಟೆಂಟು. ನಾನಂತೂ ಎಷ್ಟು ರೈಸ್ ತಿಂತೀನಿ ಅಂದರೆ ಮಾತ್ರ ನನಗೆ ಆ ಒಂದು ರೈಸ್ದು ಏನೇನು ಫುಡ್ ಕೊಟ್ಟರು ನಂಗೆ ಸಖತ್ ಇಷ್ಟ. ಸೊ ಅದು ಸಹ ನನ್ನ ಒಂದು ಅನ್ಹೆಲ್ದಿ ಲೈಫ್ ಸ್ಟೈಲ್. ಅಂದರೆ ಒಂದು ಸಲ ಸರಿ ತಿನ್ನೋದು, ಒಂದೊಂದು ಸಲ ತಿಂದನೇ ಇರೋದು, ಈ ರೀತಿ. ಮತ್ತೆ ಸಿಗೋಣ, ಬಾಯ್.